ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಕುಚ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಕ್ರೋಶ ಬರೆಯಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ನಾರ್ಮಲ್ ನೀಡಲ್ ಯೂಸ್ ಮಾಡಿ ಮಾಡುವಂಥದ್ದೇ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು ಈ ರೀತಿ 3mm ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು 2.5mm ಬೀಡ್ಸ್ ಬೇಕಾದ್ರೂ ತೊಗೊಳ್ಬೋದು. ಇದು ಫುಲ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ ನಾನು. ಈ ರೀತಿ ಯಾವುದಾದ್ರೂ ಕಾರ್ಡ್, ದಪ್ಪ ಇರೋ ಕಾರ್ಡ್ ತೊಗೋಬೇಕಾಗತ್ತೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳ ಬಟ್ಟೆಯಲ್ಲಿ ಕಾರ್ಡ್ಸ್ ಬಂದಿರುತ್ತಲ್ಲ, ಅದ್ರ ಬೇಕಾದ್ರೆ ತೊಗೊಳ್ಬೋದಾಗತ್ತೆ. ನಾನು ಇಲ್ಲಿ ಪಿಂಕ್ ಕಲರು 2 ದಾರ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಗ್ರೀನ್ ಒಂದೇ ಆದರೆ ಸಾಕಾಗುತ್ತೆ. 2 ಯಾಕೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ಈಗ ಈ ಥರ ನಾರ್ಮಲ್ ನೀಡಲ್ ಬೇಕಾಗುತ್ತೆ, ಸಣ್ಣ ಎಮಿಂಗ್ ನೀಡಲು. ಮತ್ತು ಸೇಮ್ ನಾವು ಯಾವ್ದು ಥ್ರೆಡ್ ತೊಗೊಂಡಿವೋ ಆ ಕಲರ್ ಬೇಕಾಗುತ್ತೆ. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಈಗ ಮೊದಲನೇದಾಗಿ ನಾನು ಈ ರೀತಿ 2 ಎಳೆ ದಾರಕ್ಕೆ ಅದೇನು 3mm ಬೀಡ್ಸ್ ತೋರಿಸಿ ನೋಡಿ, ಕಾಣಿಸ್ತಿದೆ ನಿಮಗೆ. 2 ಎಳೆ ಈ ರೀತಿ ಮಣಿನ ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 60ರಿಂದ 80 ಮಣಿನ ಪೋಣಿಸಿ ಇಟ್ಕೊಂಡಿದ್ದೀನಿ ನಾನು. ಸೇಮ್ ಯಾವ್ದು ತೋರಿಸ್ದೆ ನಾನು 3mm ಆ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ 2 ಎಳೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಇವಾಗ ನಾನು ದಪ್ಪ ಬರಬೇಕಲ್ಲ ನಮಗೆ ಕುಚ್ಚು. ಇವಾಗ ಆ ಬೀಡ್ಸು ಸಹ ಈ 2 ಎಳೆ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ 2 ಎಳೆ ಇರೋದನ್ನು ಮಧ್ಯೆ ಓಪನ್ ಮಾಡಿಕೊಂಡು ಈ 2 ಎಳೆ ಸಿಲ್ಕ್ ಥ್ರೆಡ್ನ ಒಳಕ್ಕಾಕಿ ಈಗ ಆ ಬೀಡ್ಸ್ನ ಕೆಳಕ್ಕೆ ಎಳ್ಕೊಳ್ಬೇಕಾಗುತ್ತೆ. ಈಗ ಅದೇನು ಸಿಲ್ಕ್ ಥ್ರೆಡ್ ಇದೆಯಲ್ಲ, ಸಿಲ್ಕ್ ಥ್ರೆಡ್ಗೆ ಎಳ್ಕೊಳ್ಬೇಕಾಗುತ್ತೆ. ಇದು ಈಸಿ ಮೆಥಡು, ನಿಮ್ಗೆ ಆರಾಮಾಗಿ ಒಳಕ್ಕೆ ಹೋಗ್ಬಿಡುತ್ತೆ, ಈಸಿ. ಅದಕ್ಕೋಸ್ಕರ ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಒಂದೊಂದೇ ಪೋಣಿಸೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ಬೋದು. ಸಿಲ್ಕ್ ಥ್ರೆಡ್ಗೆ ಕಾಟನ್ ದಾರಕ್ಕೆ ಪೋಣಿಸ್ಕೊಂಡು ಈ ರೀತಿ ಎಳ್ಕೊಬೋದಾಗುತ್ತೆ. ಹೀಗೆ ನೋಡಿ. ಈಗ ಇದನ್ನು 2 ಎಳೆ ಸಮೇತಕ್ಕೂ, 1 ಎಳೆ ಮಿಸ್ ಮಾಡಬೇಡಿ, 2 ಎಳೆ ಸಮೇತಕ್ಕೂ ಅಷ್ಟು ಮಣಿನ ಪೋಣಿಸಿ ಇಟ್ಕೊಳ್ಬೇಕಾಗುತ್ತೆ. ಈಗ ತುದಿ ಏನಿದೆ ಅದೆರಡನ್ನ ಇದು ಅಳತೆ ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡ್ಕೊಂಡು, ನಾನು 2 ಇಂಚ್ ಮಾತ್ರ ಮಾಡ್ಕೊಂಡಿದ್ದೀನಿ. ಈ 1 ಬೆರಳಲ್ಲಿ 2 ಗ್ಯಾಪ್ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವು ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದಾಗುತ್ತೆ. ಈ ಎರ್ಜನ್ನ ಎಡಗೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಒಂದು 2-3 ಸಲ ಹಂಗೆ ಡೈರೆಕ್ಟಾಗಿ ಸುತ್ಕೊಳ್ಬೇಕಾಗುತ್ತೆ, ಬೀಡ್ಸ್ ಯೂಸ್ ಮಾಡ್ತೀರಾ. ಈಗ ಒಂದೊಂದು ಸುತ್ತಿಗೂ ಒಂದೊಂದು ಬೀಡ್ಸ್ನ, ಒಂದೊಂದು ಎಳೆನ ಬಿಟ್ಕೊಳ್ತಾ ಬರಬೇಕಾಗುತ್ತೆ. ಒಂದು ಸುತ್ತಬೇಕು, ಒಂದು ಬೀಡ್ ಬಿಡಬೇಕು, ಒಂದು ಸುತ್ತಬೇಕು, ಒಂದು ಬೀಡ್ ಬಿಡಬೇಕು, ಬೀಡ್ ಬಿಡ್ತಾ ಒಂದು ಸುತ್ತಬೇಕು ಫ್ರೆಂಡ್ಸ್. ಆ ರೀತಿನೇ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಪ್ರತಿಯೊಂದು ಬೀಡ್ಸು ಸಹ ಕೆಳಗಡೆ ಗೊಂಚಲು ಥರ ಬರಬೇಕು. ನಮಗೆ ಏನು ದ್ರಾಕ್ಷಿ ಗೊಂಚಲು ಥರ ಕೆಳಗಡೆ ಇರುತ್ತೆ, ಆ ರೀತಿ ಬರಬೇಕಾಗತ್ತೆ ನಮಗೆ ಕುಚ್ಚು. ಇದು ಬೀಡ್ಸ್ ವಿತೌಟ್ ಬೀಡ್ಸ್ ಮಾಡಿದ್ರೆ ನೀವು ಪರ್ಲ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈ ಜಾಗದಲ್ಲಿ ನಾನೇನು ಬೀಡ್ಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಪರ್ಲ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈ ಬೀಡ್ಸ್ ಕಪ್ಪಾಗುತ್ತೆ ಅಂತ ಏನಾದರೂ ಇತ್ತು ಅಂತಂದರೆ ಇನ್ನೂ ಕಾಸ್ಟ್ಲಿ ಬೀಡ್ಸು ಬರುತ್ತೆ. ನಮಗೆ ಏನು ಬ್ಲೌಸ್ ವರ್ಕ್ ಮಾಡ್ತಾರೆ ಆ ಬೀಡ್ಸು ಸಿಗುತ್ತೆ ನಿಮಗೆಲ್ಲ ಸ್ಟೋರುಗಳಲ್ಲೂ. ಅವ್ರ ಹತ್ರ ಕೇಳಿದ್ರೆ ನೀವು ಕೊಡ್ತಾರೆ. ಆ ಬೀಡ್ಸ್ನೂ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸುತ್ಕೊಳ್ತಾ ಇದ್ದೀನಿ. ಒಂದೊಂದೇ ಬೀಡ್ಸ್ ಬಿಡಬೇಕು, ಒಂದು ಸುತ್ತಬೇಕು ಫ್ರೆಂಡ್ಸ್. ನಿಮಗೆ ಇಷ್ಟೊಂದು ಮಣಿ ಬೇಡ, ಜಾಸ್ತಿ ಆಯಿತು ಅಂದರೆ ಒಂದು ಸುತ್ತಬೇಕು. ಒಂದು ಸುತ್ತು ಖಾಲಿ ಸುತ್ತಬೇಕು. ಒಂದು ಸುತ್ತಿಗೆ ಒಂದು ಬೀಡ್ ಬಿಟ್ಬಿಟ್ಟು ಸುತ್ತಕೊಂಡ್ರೆ ಆವಾಗ ಕಮ್ಮಿ ಬೀಡ್ಸ್ ಕಾಣಿಸುತ್ತೆ. ನಮಗೆ ಗೊಂಚಲು ಜಾಸ್ತಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಜಾಸ್ತಿ ಬೀಡ್ಸ್, ಒಂದೊಂದು ಸುತ್ತಿಗೂ ಒಂದೊಂದು ಬೀಡ್ಸ್ನ ಬಿಟ್ಕೊಳ್ತಾ ಬರ್ತಾ ಇದ್ದೀನಿ ನಾನು. ಹುಷಾರಾಗಿ ಮಾಡ್ಕೊಳ್ಬೇಕಾಗತ್ತೆ. ನೀವು ನೀಟಾಗೆ ಫಿನಿಶಿಂಗ್ ಬರಬೇಕಾಗತ್ತೆ. ಒಂದೇ ಸಮ ಸುತ್ಕೊಳ್ತಾ ಬನ್ನಿ. ಆ ಪಕ್ಕ ಜಾಸ್ತಿ ಆ ಕಡೆ ಈ ಕಡೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಉದ್ದ ಒಂದು ತುಂಡ ಬರುತ್ತೆ. ಆಮೇಲೆ ನೋಡಿ, ಒಂದೊಂದು ಬಿಟ್ಕೊಳ್ತಾ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗತ್ತೆ. 2 ಬಿಡಬೇಡಿ, ಒಂದೊಂದೇ ಬಿಡಿ. ಆವಾಗ ದಪ್ಪ ತಿಕ್ನೆಸ್ಸು ಬರುತ್ತೆ. ನಮ್ಗೆ 2 ಎಳೆ ತೊಗೊಂಡಿದ್ದೀವಲ್ಲ, ಇದಕ್ಕೋಸ್ಕರನೇ ದಪ್ಪ ಬರಲಿ ಕಾರಣಕ್ಕೆ ನಾವು ಒಂದೊಂದೇ ಬಿಡ್ತಾ ಇದ್ದೀವಲ್ಲ, ಒಂದೊಂದು ಸುತ್ತಿಗೂ ಒಂದೊಂದು ಬೀಡ್ಸ್ ಬಿಡ್ತಾ ಇದ್ದೀವಲ್ಲ, ತಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ 2 ಎಳೆ ತೊಗೊಂಡಿದ್ದೀನಿ ನಾನು ಪಿಂಕ್ ಕಲರು. ಅಥವಾ ನಿಮ್ಗೆ ಇನ್ನೂ ತಿಕ್ನೆಸ್ ಜಾಸ್ತಿ ಬೇಕು ಅಂತಂದರೆ 3 ಎಳೆನೂ ತೊಗೊಳ್ಬೋದಾಗತ್ತೆ. ಈ ರೀತಿ ಸುತ್ಕೊಳ್ತಾ ಬರ್ತಾ ಇದ್ದೀನಿ ನಾನು. ಬಿಗಿನರ್ಸ್ಗೆ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇನ್ ಡೀಟೈಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡಿ ಎಲ್ಲೂ. ಎಂಡ್ವರೆಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಎಂಡಲ್ಲೂ ಅಷ್ಟೇ
ಈಸಿ ಮೆಥಡಲ್ಲಿ ಅದು ಮೇಲೆಗಡೆ ಬೀಡ್ಸ್ನ ಹಾಕ್ಬೋದು ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡಿದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ 2 ಬರುತ್ತೆ, 2 ಮಾಡ್ಕೊಂಬೇಡಿ, ಒಂದೊಂದು ಮಾತ್ರ ಬೀಡ್ಸ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಒಂದು 3 ಸತಿ ಎಕ್ಸ್ಟ್ರಾ ಸುತ್ತಬಿಟ್ಟು ಅದನ್ನು ಏನು ಸುತ್ತಿ ಇಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಳ್ಬೇಕಾಗತ್ತೆ. ಈಗ ಈ ರೀತಿ ನಾವು 2 ಎಳೆ ದಾರ ಮಾಡಿ ಸೂಜಿಗೆ ಪೋಣಿಸಿ ಇಟ್ಕೊಬೇಕಾಗುತ್ತೆ. ನಿಮ್ಗೆ ಕಾಣಿಸ್ತಿದ್ಯಾ 2 ಎಳೆ ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗುತ್ತೆ. ಎಂಡಲ್ಲಿ ಒಂದಷ್ಟುದ್ದ 2 ಎಳೆ ಆದರೆ ಸಾಕಾಗುತ್ತೆ. ಈಗ ನಾವು ಅದೇನು ಮಾಡ್ಕೊಂಡಿದ್ದೀವಿ ಸೂಜಿ, ಈಗ ಏನು ಸುತ್ಕೊಂಡಿದ್ದೀವಿ ಅದ್ರ ಕೆಳಗಡೆ ಕಾಣಿಸ್ತಿದ್ಯಾ ನಿಮ್ಮ ಮೇಲೆಗಡೆ ಒಂದು ಪಾರ್ಟು, ಒಂದೆಳೆನೂ ಮಿಸ್ ಆಗದೆ ಇರೋಂಗೆ ದಾರನ ಎಳ್ಕೊಳ್ಬೇಕಾಗುತ್ತೆ. ಮತ್ತು ಈ ಕಡೆಯಿಂದ ಅದು 2 ಮಧ್ಯ ಗ್ಯಾಪ್ ಏನಿದೆ ಅದರೊಳಕ್ಕೆ ಸೂಜಿ ಹಾಕಿ ಟೈಟ್ ಮಾಡ್ಕೊಳ್ಳಿ, ಗಂಟು ಬರುತ್ತೆ ಅದು. ಈಗ ನಿಧಾನಕ್ಕೆ ಅಷ್ಟೂ ದಾರ ಏನು ಸುತ್ತಿ ಇಟ್ಕೊಂಡಿದ್ದೀವಿ ಕೆಳಗಡೆ ಮೇಲೆಗಡೆ ಸ್ವಲ್ಪ ಸ್ವಲ್ಪನೇ ಎಳ್ಕೊಳ್ತಾ ಬಂದು ಈಚಕ್ಕೆ ತೆಕ್ಕೊಳ್ಬೇಕಾಗತ್ತೆ. ಆ ರಟ್ಟಿಂದ ಈಚಕ್ಕೆ ತೆಕ್ಕೊಳ್ಬೇಕಾಗತ್ತೆ. ನಿಧಾನಕ್ಕೆ ತೆಕ್ಕೊಳ್ಳಿ, ಫೋರ್ಸಾಗಿ ತೆಕ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಬೀಡ್ಸು ದಾರ ಎಲ್ಲ ಮೇಲೆ ಕೆಳಗಡೆ ಆಗೋ ಚಾನ್ಸಸ್ ಇರುತ್ತೆ. ಹುಷಾರಾಗೆ ನೀಟಾಗಿ ತೆಕ್ಕೊಳ್ಬೇಕು. ಹಂಗೇ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಬ್ಯಾಲೆನ್ಸ್ ಮಾಡಬೇಕು ನೀವು ತೆಕ್ಕೊಳ್ಳೋವಾಗ, ಆವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ತೆಕ್ಕೊಂಡಿದ್ದೀನಿ, ಕೆಳಗಡೆ ಸಹ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇಲೆಗಡೆ ಏನಿದೆ ಅದು ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಟ್ಟು ಈಗ ಲೆಫ್ಟ್ ಹ್ಯಾಂಡಿಂದ ನೋಡಿ ಈ ರೀತಿ ಗಂಟು ಹಾಕ್ಕೊಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಿಂದ ಈ ರೀತಿ 2-3 ಸಲ ಸುತ್ತಿ ಒಂದು 3-4 ಸಲ ಈ ರೀತಿ ಹೂವು ಕಟ್ಟೋ ಥರ ಕಟ್ಕೊಳ್ಬೇಕಾಗತ್ತೆ. ಕಾಣಿಸ್ತಿದ್ಯಾ ನಿಮಗೆ? ಈ ರೀತಿ ಒಂದು 3-4 ಸಲ ಗಂಟು ಹಾಕಿ ಇಟ್ಕೊಳ್ಬೇಕಾಗತ್ತೆ. ಟೈಟಾಗಿ ಹಾಕ್ಕೊಳ್ಳಿ, ಲೂಸ್ ಮಾಡ್ಕೊಳ್ಬೇಡಿ, ಟೈಟಾಗಿ ಹಾಕಿ ಇಟ್ಕೊಳ್ಳಿ. ಈಗ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಕಾಟನ್ ದಾರ ಮಾತ್ರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಚ್ಚು ಅಂತ. ಬೀಡ್ಸು ಅಷ್ಟೇ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ ನಿಮಗೆ? ಕಾಣಿಸ್ತಿದ್ಯಾ? ಎಲ್ಲದಕ್ಕೂ ಪ್ರತಿಯೊಂದು ಇದಕ್ಕೂ ಬೀಡ್ಸ್ ಕಾಣಿಸ್ತಿದೆ. ನಿಮ್ಗೆ ಇನ್ನೂ ಥಿಕ್ನೆಸ್ ಬೇಕು ಅಂತಂದರೆ ನೀವು ಇನ್ನೂ 3 ಎಳೆ ಮಾಡ್ಕೊಳ್ಬೋದು. ಈ ರೀತಿ ಇನ್ನೂ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಮ್ಗೆ ಇಷ್ಟೇ ಸಾಕು. ನೆಕ್ಸ್ಟ್ ಇನ್ನೊಂದು ಲೇಯರ್ ಬರುತ್ತಲ್ಲ ಆವಾಗ ಸಾಕಾಗುತ್ತೆ ನಿಮಗೆ. ಈಗ ನೋಡಿ ಇದೇ ಸೇಮ್ ಇದರಲ್ಲಿ 1.5 ಇಂಚ್ ಆಗೋಷ್ಟಕ್ಕೆ ಗ್ರೀನ್ ಕಲರ್ ನಾನೇನು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಕೆಳಗಡೆ ಕಲರ್ ಯಾವ್ದು ಬರಬೇಕು? ಪಲ್ಲು ಕಲರ್ ಬರಬೇಕು. ಇನ್ನೊಂದು ಚಿಕ್ಕದು ಏನು ಮಾಡ್ಕೊತೀವಿ ಕುಚ್ಚು ನಾವು, ಅದು ಸ್ಯಾರಿ ಕಲರ್ ಬರಬೇಕು. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಇದಕ್ಕೆ ಒಂದು 250 ಅಷ್ಟು ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ಸುತ್ಕೊಳ್ಬೇಕಾಗತ್ತೆ. ಎಣಿಸ್ಕೊಂಡು ಸುತ್ಕೊಳ್ಳಿ, ಆವಾಗ ಫಿನಿಶಿಂಗು ಪ್ರತಿಯೊಂದಕ್ಕೂ ಒಂದೇ ಸಮ ಬರುತ್ತೆ, ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಈ ರೀತಿ 250 ಅಷ್ಟು ಸುತ್ಕೊಳ್ಬೇಕಾಗುತ್ತೆ. ದಪ್ಪ ಥಿಕ್ನೆಸ್ ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಸುತ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ಎಣಿಸ್ಕೊಂಡು ಸುತ್ಕೊಳ್ಳಿ ನೀವು. ಪಿಂಕ್ ಕಲರು 2 ಇಂಚ್ ತೊಗೊಂಡಿದ್ದೀನಿ. ಇದನ್ನು 1.5 ಇಂಚಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಸುತ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿರಿ, ಪರವಾಗಿಲ್ಲ. ಆಮೇಲೆ ಲಾಸ್ಟಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಅದು ಇಲ್ಲ ನಮಗೆ ಅಳತೆ ಗೊತ್ತಾಗುತ್ತೆ ಚೆನ್ನಾಗೇನೆ ಅಂತಂದರೆ ಓಕೆ, ಪರವಾಗಿಲ್ಲ, ನಿಮ್ಮ ಇಷ್ಟ. ಜಾಸ್ತಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ 1.5 ಇಂಚಷ್ಟು ನಾನು ಕಟ್ ಮಾಡಿ ಇದು ತೊಗೊಂಡಿದ್ದೀನಿ, ಕಾರ್ಡ್ ತೊಗೊಂಡಿದ್ದೀನಿ. ನೋಡಿ 250 ಆಗೋಷ್ಟು ಸುತ್ಕೊಳ್ಬೇಕಾಗತ್ತೆ. ಇನ್ನು ಥಿಕ್ನೆಸ್ ಬೇಕು ಅಂತಂದರೆ 300 ಅಷ್ಟು ಸುತ್ಕೊಳ್ಬೋದು. ಜಾಸ್ತಿ ದಪ್ಪ ಆಗುತ್ತೆ ಅದು, ಸಾಕು 250 ಅಷ್ಟು ಸುತ್ಕೊಂಡ್ರೆ ಸಾಕಾಗುತ್ತೆ. ಈಗ ಸುತ್ಕೊಂಡೆ ನಾನು. ಈಗ ಹಂಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾನೇನು ಪಿಂಕ್ ಕಲರ್ ದಾರ ಹಾಕ್ಕೊಂಡಿದ್ದೆ ಅದೇ ರೀತಿ 2 ಎಳೆ ದಾರ ಒಂದು ಸೂಜಿಗೆ ಇಟ್ಕೊಳ್ಬೇಕಾಗತ್ತೆ. ಗಂಟಾಕಿ ಇಟ್ಕೊಂಡಿದ್ದೀನಿ ನೋಡಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ಸೇಮ್ ಪ್ರೊಸೀಜರ್, ಅದನ್ನು ಹಿಂದೆಗಡೆ ಬ್ಯಾಲೆನ್ಸ್ ಮಾಡಬೇಕು ಆ ಸಿಂಗಲ್ ಎಳೆನ. ಈಗ ರಟ್ಟು ಮೇಲೆಗಡೆ ಹಾಸಿ ದಾರ ಫುಲ್ಲು ಸೂಜಿ ಮೇಲೆ ಬರೋಗ್ರಿ. ಕಾಣಿಸ್ತಿದ್ಯಾ ನೋಡಿ? ಸೂಜಿ ಮೇಲೆ ಬಂದಿದೆ ದಾರ ಫುಲ್ಲು, ಅದನ್ನು ಆ ಕಡೆಯಿಂದ ಎಳ್ಕೊಳ್ಬೇಕಾಗತ್ತೆ. ಈಗ ಈ ಸೈಡು 2 ಮಧ್ಯ ಏನು ಗ್ಯಾಪ್ ಕಾಣಿಸುತ್ತೆ ನಮಗೆ ಕಾಟನ್ ದಾರ, ಅದ್ರ ಮಧ್ಯ ಸೂಜಿ ಹೋಗ್ಬೇಕಾಗತ್ತೆ ನೋಡಿ, ಅದ್ರ ಮಧ್ಯ ಸೂಜಿ ಹೋಗ್ಬೇಕಾಗತ್ತೆ. ಈಗ ಸೂಜಿನ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ, ಅದು ಒಂದು ಗಂಟಾಗುತ್ತೆ ಫ್ರೆಂಡ್ಸ್. ಈಗ ನಿಧಾನಕ್ಕೆ ಎಳ್ಕೊಳ್ಬೇಕಾಗತ್ತೆ. ಅದೇನು ನಾನು ಪಿಂಕ್ ಕಲರ್ ತೋರಿಸ್ದೆ
ಅದು ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಎಂಡ್ ಇರೋದನ್ನು. ಆಮೇಲೂ ಕಟ್ ಮಾಡ್ಕೊಳ್ಬೋದು. ಇವಾಗ ಕಷ್ಟ ಆಗುತ್ತೆ ಅಂದರೆ ಈಗ ಕಟ್ ಮಾಡ್ಕೊಳ್ಬೋದು, ಯಾವಾಗಾದರೂ ಮಾಡ್ಕೊಳ್ಬೋದು. ನಿಧಾನಕ್ಕೆ ಎಳ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಟೈಟ್ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಎಳ್ಕೊಳ್ಳಿ. ಇಲ್ಲಾಂದರೆ ಒಂದೊಂದು ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ನೀವು ಅಷ್ಟು ಹಾಕಿರೋದು ವೇಸ್ಟ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ತೆಕ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ಟೈಟ್ ಮಾಡಿದೆ ನಾನು. ಈಗ ಇಲ್ಲಿ ಗಂಟು ಹಾಕ್ಬಾರ್ದು. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು 2 ಜೇನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದು ಎಷ್ಟು ಪಿಂಕ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲಷ್ಟು ಬರಬೇಕು. ಅದಕ್ಕೋಸ್ಕರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಲೆವೆಲಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಲೆವೆಲಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಈಗ ಮಧ್ಯ ಓಪನ್ ಮಾಡ್ಕೊಳ್ಬೇಕು. ಕಾಣಿಸ್ತಿದ್ಯಾ? ಮಧ್ಯ ಸುತ್ತಾನು ಕುಚ್ಚು ಬರಬೇಕಾಗತ್ತೆ. ಸುತ್ತಾನು ಕುಚ್ಚು ಬಂದು ಇದೇನು ಪಿಂಕ್ ಕಲರ್ ಮಾಡಿ ಇಟ್ಕೊಂಡಿದ್ದೀವಿ ಟಾಪಿಂದ ಮಧ್ಯಕ್ಕೆ ಇಡಬೇಕಾಗತ್ತೆ. ನೋಡಿ ಈ ರೀತಿ ಗ್ಯಾಪ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ಮೇಲೆಗಡೆ ಟಾಪಲ್ಲಿ ಇಟ್ಕೊಂಡು ಆ ಗ್ರೀನ್ ಕಲರ್ ಏನಿದೆ ಸುತ್ತ ಬರೋ ರೀತಿ ಲೆಫ್ಟ್ ಟು ರೈಟಲ್ಲಿ ಹ್ಯಾಂಡಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕದು. ನೋಡಿ ಈ ರೀತಿ ನಿಧಾನಕ್ಕೆ ಸುತ್ತ ಬರೋ ರೀತಿ ಗಂಟಾಕಕ್ಕೆ ಮುಂಚೆನೇ ನಿಧಾನಕ್ಕೆ ಪೇಷನ್ಸಿಂದ ಈ ರೀತಿನೇ ಸುತ್ತಕೊಳ್ಬೇಕಾಗುತ್ತೆ. ಸುತ್ತ ಬಂದಿದ್ದಾದಮೇಲೆ ಟೈಟಾಗಿ ಇಟ್ಕೊಂಡ್ಬಿಟ್ಟು ಮೇಲೆಗಡೆ ಲೂಸ್ ಬರಬಾರ್ದು, ಟೈಟಾಗಿ ಬರಬೇಕು. ನೋಡಿ ಈ ರೀತಿ ಒಂದು 2-3 ಸಲ ಟೈಟ್ ಮಾಡಿಕೊಂಡು ನಾನು ಏನು ಪಿಂಕ್ ಕಲರಾಗಿ ಗಂಟು ಹಾಕಿದೆ ಆ ರೀತಿ ಗಂಟು ಹಾಕ್ಕೊಳ್ಬೇಕು. ತೋರಿಸ್ತೀನಿ ನೋಡಿ. ಈ ರೀತಿ ಟೈಟ್ ಮಾಡ್ಕೊಂಡಿದ್ದಾದಮೇಲೆ ಮೇಲೆಗಡೆ ಲೂಸ್ ಬರಬಾರ್ದು. ಟೈಟ್ ಮಾಡ್ಕೊಂಡಿದ್ದಾದಮೇಲೆ ಇದೇನು ಗ್ರೀನ್ ಕಲರ್ ದಾರ ಇದೆ ಅದರ ಮೇಲೆ ಸುತ್ತಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಸುತ್ತಕೊಳ್ಬೇಕು. 2-3 ಸಲ ಸುತ್ತಬಿಟ್ಟು ಹೂವು ಕಟ್ಟೋ ರೀತಿ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಟೈಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಜಾಸ್ತಿ ಟೈಟಾಗಿ ಕಟ್ಟಕ್ಕೆ ಹೋಗಬೇಡಿ, ದಾರ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ 2 ಎಳೆ ಹಾಕ್ಕೊಂಡಿರೋದು ನಾವು. ಸ್ವಲ್ಪ ಟೈಟಿಗೆ ಆಮೇಲೆ ಗಮ್ ಬರುತ್ತೆ. ನಮಗೇನದು ಕಿತ್ತೋಗುತ್ತೆ ಅಂತ ಭಯ ಏನು ಬೇಡ, ಗಮ್ ಬರುತ್ತೆ. ಅದು ಒಂದು 4-5 ಸತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಜಾಸ್ತಿ ಜೋರಾಗಿ ಹೇಳಿದ್ರೆ ಈ ರೀತಿ ಕಿತ್ತೋಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೇ ಸಮ ಬರುತ್ತೆ. ನೋಡಿ ನಾನು ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಆ ರೀತಿ ಈ ರೀತಿ ಬರುತ್ತೆ. ನಿಮ್ಗೆ ಹಂಗೂ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ ಅಂದರೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಬೋದು ಒಂಚೂರು. ಪಿಂಕ್ಗೆ ಮುಕ್ಕಾಲಷ್ಟು ಗ್ರೀನ್ ಕೊಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಫುಲ್ಲು ಸ್ಯಾರಿಗೆ ಅಳತೆ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಥಿಕ್ನೆಸ್ ಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ನನಗಿಷ್ಟೇ ಸಾಕು ಅನಿಸ್ತು. ಇನ್ನು ಮೇಲೆಗಡೆ ಮಣಿ ಎಲ್ಲ ಬರುತ್ತಲ್ಲ ಅದು ಸ್ವಲ್ಪ ಇನ್ನೂ ಥಿಕ್ನೆಸ್ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕಾದ್ರೂ ಮಾಡ್ಕೊಳ್ಬೋದಾಗುತ್ತೆ. ಈಗ ಸ್ಯಾರಿಗೆ ಹೇಗೆ ಅಳತೆ ತೊಗೊಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಇಂಚ್ಗೆ ಒಂದೊಂದು ಅಂತ ನಾನು ಸ್ಯಾರಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇಂಚ್ ಟೇಪಲ್ಲಿ ನೀವು ಬೇಕಾದ್ರೆ ಅಳತೆ ಮಾಡ್ಕೊಳ್ಬೋದು. 2 ಇಂಚ್ಗೆ ಒಂದೊಂದು ಕುಚ್ಚು ಅಂತ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಎಲ್ಲದನ್ನೂ ಕುಚ್ಚು ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಒಂದು 20ರಿಂದ 25 ಕುಚ್ಚು ಆದರೂ ಬೀಳುತ್ತೆ. ನಿಮ್ಗೆ ಇನ್ನೂ ಹತ್ರ ಬೇಕು ಅಂದರೆ 30 ಕುಚ್ಚುವರೆಗೂ ಆಗ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ನಾನು 25 ಕುಚ್ಚು 20ರಿಂದ 26 ಕುಚ್ಚು ಆಗಿದೆ ಅಷ್ಟೇ ನನಗೆ ಇದಕ್ಕೆ. ನೋಡಿ ಪ್ರತಿಯೊಂದು ಕುಚ್ಚು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹುಷಾರಾಗಿ ಇಟ್ಕೊಳ್ಳಿ, ಅದು ಒಂದೊಂದಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಈ ರೀತಿ ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ, ನೀವು ಬೇಕಾದ್ರೆ ತರ್ಬೋದು. ಇದೇನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಅದ್ರ ಮೇಲೆ ಈ ರೀತಿ ಒಂದು ಚೂರೇ ಚೂರು ಹಾಕ್ಕೊಂಡು ಬಿಡಬೇಕಾಗತ್ತೆ. ನೋಡಿ ಈ ರೀತಿ ಉದ್ದಕ್ಕೆ ಒಂದು ಸ್ವಲ್ಪ ಗಮ್ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು ನಾವೇನು ಕುಚ್ಚು ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಈ ರೀತಿ ಕುಚ್ಚು ಮಾಡಿ ಇಟ್ಕೊಂಡಿದ್ದೀವಲ್ವಾ, ಗ್ರೀನ್ ಕಲರು ಫ್ರಂಟಿಗೆ ಚೆನ್ನಾಗಿ ಕಾಣೋ ರೀತಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಅಂಟಿಸಿದ್ದಾದಮೇಲೆ ಮಿನಿಮಮ್ ಅಂದರೂ
1 ಅವರ್ ಆದರೂ ಬಿಡಬೇಕಾಗತ್ತೆ. ಮಿನಿಮಮ್ 1 ಅವರ್ ಬಿಡಬೇಕು. ಮ್ಯಾಕ್ಸಿಮಮ್ ನೀವು ಓವರ್ ನೈಟ್ ಪೇಸ್ಟ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಮಣಿ ಹೊಲ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಮಗೆ ಅರ್ಜೆಂಟ್ ಇದೆ ಅಂದರೆ 1 ಅವರ್ ಆದರೂ ಬಿಡಬೇಕಾಗುತ್ತೆ. ಅದು ಸ್ವಲ್ಪ ಗಮ್ ಆರಬೇಕಲ್ವಾ, ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ನಾನು. ಇದನ್ನು ಹೊಲ್ಕೊಳ್ಬೇಕು ಫ್ರೆಂಡ್ಸ್, ಆವಾಗ ಸೆಕ್ಯೂರ್ ಆಗಿರುತ್ತೆ. ಇವಾಗ ಸೆರಗ್ ಕಲರ್ ಏನಿದೆ ಪಿಂಕ್ ಕಲರು, ನಾನು ಅದನ್ನು ಕಾಟನ್ ದಾರ ತೊಗೊಂಡಿದ್ದೀನಿ. ಅದನ್ನು 4 ಎಳೆ ಆಗಷ್ಟು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ದಪ್ಪ ಇರಲಿ ಅನ್ನೋ ಕಾರಣಕ್ಕೆ 4 ಎಳೆ ಹಾಕ್ಕೊಂಡಿದ್ದೀನಿ. 4 ಎಳೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿದ್ದಾದಮೇಲೆ ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ. ಈಗ ಇದನ್ನು ಹೊಲ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಕೆಳಗಡೆ ಹಾಸಿ ತೊಗೊಳ್ಬೇಕಾಗತ್ತೆ. ಕೆಳಗಡೆ ಹಾಸಿ ಕುಚ್ಚು ಪಕ್ಕನೇ ಬರಬೇಕು. ಕಾಣಿಸಿದೆ ನೋಡಿ, ನಿಮಗೆ ಗಮನ ಇಟ್ಟು ನೋಡಿ, ಕಾಣಿಸುತ್ತೆ ನೋಡಿ. ಈ ರೀತಿ ಮೇಲೆಗಡೆ ಎಳ್ಕೊಂಡು ಕೆಳಗಡೆ ಗಂಟು ಬರೋ ರೀತಿ ಮಾಡ್ಕೊಳ್ಬೇಕು. ಮತ್ತು ಈ ಸೈಡು ರೈಟಿಂದ ಲೆಫ್ಟ್ ಸೈಡ್ಗೆ ಎಳ್ಕೊಳ್ಬೇಕಾಗತ್ತೆ ನೀವು. ನೋಡಿ, ಈ ರೀತಿ ಒಂದು ರೌಂಡ್ ಆಯಿತು ನೋಡಿ. ಬ್ಯಾಕ್ ಸೈಡು ಅಷ್ಟೇ ಕಾಣಿಸ್ತಿದೆ ನಿಮಗೆ ನೋಡಿ. ಒಂದಾಯಿತು. ತಿರುಗಿ ಕೆಳಗಡೆ ಹಸಿನೇ ಸೇಮ್ ಪ್ಲೇಸಲ್ಲಿ ತೊಗೊಂಡು ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಈ ಸೈಡಿಂದ ಆ ಕಡೆಗೆ ದಾರನ ಹಾಕ್ಕೊಳ್ಬೇಕಾಗತ್ತೆ. 2 ಸಲ ಸೆಕ್ಯೂರ್ ಆಯಿತು. ಈಗ ಅದನ್ನು ಟೈಟಾಗಿ ಎಳ್ಕೊಂಡ್ಬಿಟ್ಟು ಈ ಕುಚ್ಚನ್ನ ಬ್ಯಾಕ್ ಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿ ಅಂದರೆ ಸೆರಗನ್ನ ಹಿಂದೆ ಸೈಡಿಂದ ಸ್ವಲ್ಪ ಎಮ್ಮಿಂಗ್ ಮಾಡ್ಕೊತೀವಲ್ವ ನಾವು, ಚೂರು ಕ್ಲಾತ್ ತೊಗೊಂಡು ಆ ರೀತಿ ಎಮ್ಮಿಂಗ್ ಗಂಟು ಹಾಕೋ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು 2 ಸಲ ನೀಡಲ್ಲಿ ಅಲ್ಲೇ ಇಟ್ಬಿಟ್ಟು 2 ಸಲ ಈ ರೀತಿ ಕಾಟನ್ ದಾರನ ಸುತ್ಕೊಳ್ಬೇಕಾಗುತ್ತೆ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಗಂಟನ್ನ ಹಿಡ್ಕೊಂಡು ನೀಡಲ್ನ ರೈಟ್ ಹ್ಯಾಂಡಿಂದ ತೆಕ್ಕೊಳ್ಬೇಕಾಗತ್ತೆ. ಅದನ್ನು ಗಂಟಾಗುತ್ತೆ. ಒಂದು ಸ್ಟಿಚ್ ಈ ರೀತಿನೇ ಹಾಕೊಳ್ಳೋದು ಫ್ರೆಂಡ್ಸ್. ತುಂಬಾ ಸೆಕ್ಯೂರ್ ಆಗಿರುತ್ತೆ, ಏನೂ ಕಿತ್ಕೊಂಬರಲ್ಲ. ನಿಮಗೆ ತೋರಿಸ್ತೀನಿ, ಹಿಂಗಂದ್ರೂ ಎಳೆದ್ರೂ ಕಿತ್ಕೊಂಬರಲ್ಲ ಫ್ರೆಂಡ್ಸ್. ಸೀರೆ ಕಿತ್ತೋದ್ರು ಈ ಕುಚ್ಚು ಕಿತ್ತೋಗಲ್ಲ, ಆ ರೀತಿ ಸೆಕ್ಯೂರ್ ಆಗಿರುತ್ತೆ ನೋಡಿ. 2 ಸಲ ಆ ರೀತಿನೇ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು ದಾರ ಬಿಟ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅದೇನು ಗಂಟು ಹಾಕ್ಕೊಂಡಿದ್ದೀವಿ ನಾವು ನೋಡಿ, ಇವಾಗ ಎಳೆದ್ರೂ ಬರಲ್ಲ ನೋಡಿ, ಹಂಗೆ ಎಳೆದ್ರೂ ಸಹ ಕಿತ್ತೋಗಲ್ಲ, ಅದು ಅಷ್ಟು ಸೆಕ್ಯೂರ್ ಆಗಿರುತ್ತೆ. ಈಗ ಅದೇ ರೀತಿ ಎಲ್ಲನೂ ಅಂಟಿಸ್ಕೊಂಡ್ಬಿಟ್ಟು ಆ ರೀತಿನೇ ನಾಟ್ ಹಾಕ್ಕೊಳ್ಬೇಕಾಗತ್ತೆ. ಸೇಮ್ ಅದೇ ರೀತಿ ಗಮ್ ನೋಡಿ, ಈ ಗಮ್ ಎಲ್ಲ ನೀಡಲ್ಗೆ ಅಂಟ್ಕೊಳುತ್ತೆ ಅನ್ನೋ ಕಾರಣಕ್ಕೇ ಗಮ್ ಹಾಕಿದ ತಕ್ಷಣ ಸ್ಟಿಚ್ ಹಾಕ್ಕೊಳ್ಬೇಡಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದೇ ರೀತಿ ಎಲ್ಲನೂ ಕಂಪ್ಲೀಟ್ ಸ್ಯಾರಿ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ ನೀವು. ನೀವು ಒಂದು ಹಾಕ್ಕೊಬೇಕು. 2 ಸಲ ಸೆಕ್ಯೂರ್ ಮಾಡಿದ್ರೆ ಸಾಕು, ಜಾಸ್ತಿ ಸುತ್ತೋ ಅವಶ್ಯಕತೆನೂ ಇಲ್ಲ ನಮಗೆ. ಈಗ ಎಮ್ಮಿಂಗ್ ಮಾಡೋ ರೀತಿ ಟೈಟಾಗೆ ಗಂಟು ಹಾಕ್ಕೊಳ್ಬೇಕಾಗುತ್ತೆ. 2 ಸಲ ಸುತ್ತಕೊಂಡು ಎಳ್ಕೊಳ್ಬೇಕು. ಎಮ್ಮಿಂಗ್ ಗಂಟು ಇದೇ ರೀತಿ ಹಾಕೋದು ನೋಡಿ. ಈ ರೀತಿ ಸಿಲ್ಕ್ ಥ್ರೆಡ್ಡು ಮೇಲೆಗಡೆ ಬರೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಹುಷಾರಾಗಿ ನಿಧಾನಕ್ಕೆ ನೀವು ಗಂಟು ಹಾಕ್ಕೊಳ್ಳಿ. ಅದನ್ನು ಪೇಷನ್ಸಿಂದ ಮಾಡಿಕೊಂಡು ಅಂದರೆ ಫಿನಿಶಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ. ಗ್ರ್ಯಾಂಡ್ ಅಂತಲೇ ಹೇಳ್ಬೋದು, ತುಂಬಾ ಗ್ರ್ಯಾಂಡು. ಬ್ರೈಡಲ್ಸ್ಗೆ ಹೇಳಿ ಮಾಡಿಸೋ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನೋಡಿ. 2 ಸಲ ಇದು ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೇಕಾದ್ರೆ ನೀವು ಫ್ಯಾಬ್ರಿಕ್ ಗ್ಲೂ ಏನು ತೋರಿಸ್ತೆ ನಾನು, ಅದನ್ನು ಒಂದೊಂದು ಡ್ರಾಪ್ ಇಟ್ಕೊಳ್ತಾ ಬಂದರೆ ಇನ್ನೂ ಸೆಕ್ಯೂರ್ ಆಗುತ್ತೆ ನೋಡಿ. ಹಿಂಗೆ ಹೇಳಿದ್ರು ಕಿತ್ಕೊಂಬರಲ್ಲ. ಈಗ ಮಣಿ ಹೆಂಗೆ ಹೊಲಿಯೋದು ಬೇಡ, ನಾವು ಪೇಸ್ಟ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಮೇಲೆಗಡೆ ಅದು ಫುಲ್ ಕಂಪ್ಲೀಟ್ ಆಗೋದಕ್ಕೆ ಈ ರೀತಿ ಸರ ಸಿಗುತ್ತೆ ಫ್ರೆಂಡ್ಸ್. ಗೋಲ್ಡ್ ಕಲರು ನಿಮಗೆ ಸಿಲ್ವರಾಗೂ ಸಿಗುತ್ತೆ, ಕಾಪರಲ್ಲೂ ಸಿಗುತ್ತೆ. ಸ್ಯಾರಿ ಯಾವ ಜರಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಳಗಡೆ ಯಾವ ಕಲರ್ ಹಾಕೊಂಡಿರ್ತೀರೋ ಮೇಲೆಗಡೆಗೂ ಅದೇ ಇದೆ, ಬೇಕಾದ್ರೆ ಹಾಕೊಬೋದು. ಈ ರೀತಿ ನಿಮ್ಗೆ ಪೇಸ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದೊಂದು ಮಣಿನೇ ಹೊಲ್ಕೊಳ್ಬೋದಾಗುತ್ತೆ. ನಾನಿಲ್ಲಿ ಅರ್ಜೆಂಟ್ ಸೀರೆ ಇರೋದ್ರಿಂದ
ಈ ರೀತಿನೇ ಬೇಗ ಮಾಡ್ಕೊಳ್ಬೋದು ಅಂತ ಈ ರೀತಿ ಚೈನ್ ತೊಗೊಂಡ್ಬಿಟ್ಟಿದ್ದೀನಿ. ಇದನ್ನು ಸಹ ಮೇಲೆ ಅದು ಏನು ಕಾಣಿಸ್ತಿದೆ ರೆಡ್ ಕಲರು ಪಿಂಕ್ ಕಲರ್ ಕಾಣಿಸ್ತಿದೆ ಅದನ್ನು ಅಳತೆ ಮಾಡ್ಕೊಬೇಕು. ಅಲ್ಲಿಂದ ಅಳತೆ ಮಾಡ್ಕೊಳ್ಬೇಕು. ಜಿಗ್ಜಾಗ್ ಲೈನಿಂದ ಮೇಲೆಗಡೆವರೆಗೂ ಟಿಪ್ವರೆಗೂ ಅಳತೆ ತೊಗೊಳ್ಬೇಕಾಗತ್ತೆ. ಈ ರೀತಿ ಅಳತೆ ತೊಗೊಂಡು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಪ್ರತಿಯೊಂದೂ ಇಟ್ಟು ಅಳತೆ ತೊಗೊಳ್ಬೇಕಾಗತ್ತೆ ಫ್ರೆಂಡ್ಸ್. ಒಂದಕ್ಕೆ ಅಳತೆ ತೊಗೊಂಡು ಕಟ್ ಮಾಡಿ ಇಟ್ಕೊಳ್ಬೋದು. ಎಲ್ಲದೂ ಅಷ್ಟೇ ಸೈಜ್ ಅಲ್ವಾ, ನಾವು ಎಣ್ಸ್ಕೊಂಡು ಮಾಡ್ಕೊಂಡಿರೋದು ಅಷ್ಟೇ ಆಗುತ್ತೆ. ಅದಕ್ಕೆ ಹೇಳಿದ್ದು ಎಣ್ಸ್ಕೊಂಡು ಯಾವತ್ತು ಏನೇ ಮಾಡೋದು ಇದ್ರೂ ಕ್ರೋಶ ಹಾಕೋವಾಗೂ ಅಷ್ಟೇ ಎಣ್ಸ್ಕೊಂಡು ಹಾಕ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಕುಚ್ಚು ಮಾಡ್ಕೊಂಡಿದ್ದೀವಲ್ಲ ಒಂದೊಂದು ಎಣ್ಸ್ಕೊಂಡು ಮಾಡಿರೋದ್ರಿಂದ ಎಲ್ಲನೂ ಒಂದೇ ಸಮ ಬರುತ್ತೆ. ನಾವು ಕಟ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ನೋಡಿ. ಪ್ರತಿಯೊಂದಕ್ಕೂ ಅಳತೆ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದೊಂದು ಲೈನ್ಗೂ ಸಹ ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ನೀವಿಲ್ಲ ಈ ರೀತಿ ಪೇಸ್ಟ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಕೆಳಗಡೆ ಏನು ಬೀಡ್ಸ್ ಹಾಕಿರ್ತೀವಿ ಅದನ್ನೇ ಇರುತ್ತಲ್ವ, ಅದನ್ನು ನೀಡಲ್ಲಿ ಕಾಟನ್ ದಾರ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಏನು ಪ್ರೊಸೀಜರ್ ತೋರಿಸ್ದೆ ಟೈ ಮಾಡೋದನ್ನ ಕುಚ್ಚನ್ನ ಆ ರೀತಿನೇ ಮಾಡ್ಕೊಳ್ಬೋದು. ಇದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕಿತ್ತೋಗಲ್ಲ ಫ್ರೆಂಡ್ಸ್, ಇದು ಬೆಸ್ಟ್ ಮೆಥಡ್ ಇದು. ಅದಕ್ಕೆ ಹೇಳಿದ್ದು ಸ್ಕಿಪ್ ಮಾಡ್ತೀರಾ ನೋಡಿ ಅಂತ ಈ ವಿಡಿಯೋನ. ಇದನ್ನು ಹೇಗೆ ಸೆಕ್ಯೂರ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಪ್ರತಿಯೊಂದೂ ಈ ರೀತಿ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 6 to 7 ಲೈನ್ಸ್ ಬರುತ್ತೆ ಅಷ್ಟೇ, ಜಾಸ್ತಿ ಏನು ಬರಲ್ಲ. ಫಿನಿಶಿಂಗ್ ಕೊಡಬೇಕಲ್ವಾ ಟಿಪ್ವರೆಗೂ, ಅದಕ್ಕೋಸ್ಕರ ಜಿಗ್ಜಾಗ್ ಲೈನಿಂದ ಮೇಲೆ ಕಡೆ ಟಿಪ್ವರೆಗೂ ಕಾಂಬಿನೇಷನ್ ತೊಗೋಬೇಕಾಗತ್ತೆ ನೋಡಿ. ಈಗ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಫ್ಯಾಬ್ರಿಕ್ ಗ್ಲೂ ಇದೆ ಅದನ್ನು ಆ ಕುಚ್ಚು ಸುತ್ತ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಯು ಶೇಪಲ್ಲಿ ಕುಚ್ಚು ಸುತ್ತ ಹಾಕ್ಕೊಳ್ಬೇಕು. ಮತ್ತು ಕುಚ್ಚು ಮೇಲೆಗಡೆ ಅದೇನು ಟಿಪ್ ಮೇಲೆಗಡೆ ಕಾಣಿಸ್ತಿದೆ ಅಲ್ಲಿ ಮಾತ್ರ ಹಾಕ್ಕೊಳ್ಳಿ, ಕೆಳಗಡೆ ಎಲ್ಲ ಹಾಕೋಕೆ ಹೋಗ್ಬೇಡಿ. ಮೇಲೆಗಡೆ ಮಾತ್ರ ಹಾಕ್ಕೊಳ್ಳಿ. ಈ ರೀತಿ ಮೇಲೆಗಡೆವರೆಗೂ ಹಾಕೋಬೇಕಾಗುತ್ತೆ. ಇದೇನು ವೈಟ್ ಏನು ಕಾಣಿಸಲ್ಲ, ಟ್ರಾನ್ಸ್ಪರೆಂಟ್ ಆಗೋಗ್ಬಿಡುತ್ತೆ, ನಮಗೆ ಕಾಣಿಸೋದು ಇಲ್ಲ ಗ್ಲೂ ಅದು. ನಾವಿವಾಗ ಏನು ಕೆಳಗಡೆಯಿಂದ ಅಳತೆ ಮಾಡ್ಕೊಂಡಿದ್ವಿ ಒಂದೊಂದೇ ಲೈನ್ನ ಪೇಸ್ಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಿಧಾನಕ್ಕೆ ಹುಷಾರಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಗಮ್ ಹಸಿ ಇರೋದ್ರಿಂದ ಆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಪೇಸ್ಟ್ ಮಾಡ್ಕೊಳ್ತು ಅಂದರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. 1-2 ನಿಮಿಷ ಆರಿದ್ದಾದ್ಮೇಲೂ ಸಹ ಅದ್ರ ಮೇಲೇ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ, ಅವಾಗ ಇನ್ನೂ ಸೆಕ್ಯೂರ್ ಆಗುತ್ತೆ ನೋಡಿ. ಈ ರೀತಿ ಒಂದಾದ್ಮೇಲೆ ಒಂದು ಅಳತೆ ನೋಡ್ಕೊಂಡಿರ್ತೀವಲ್ಲ ಹಂಗೆ, ಒಂದು ಮಿಸ್ ಆದರೂ ಚೆನ್ನಾಗಿರಲ್ಲ, ಆ ಕಡೆ ಗ್ಯಾಪ್ ಕಾಣ್ಬಿಡುತ್ತೆ. ನೋಡಿಕೊಂಡು ನೀವು ಫಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೋಡಿ. ಕಾಣಿಸ್ತಾ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇದೇನು ವೈಟಾಗಿ ಕಾಣಿಸ್ತಿದೆ, ಏನೂ ಕಾಣಿಸಲ್ಲ ನಿಮ್ಗೆ. ಆರದ ಮೇಲೂ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಲಾಸ್ಟ್ ಒಂದು ಮೇಲೆಗಡೆ ಟಿಪ್ಪಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಗೆ, ಇವಾಗ ವಿಡಿಯೋದಲ್ಲಿ ಕಾಣಲ್ಲ, ನಮ್ಗೆ ಸ್ಯಾರಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಸಹ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಆ ಗಮ್ಮು ಕೈಗೆ ಅಂಟ್ಕೊಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಳಿ. ಈಗ 1-2 ನಿಮಿಷ ಆದಮೇಲೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. ಸೀರೆ ಎಲ್ಲ ಹೊಲ್ಕೊಂಡಿದ್ದಾದ್ಮೇಲೆ ಇದು ಮಾಡ್ಕೊಳ್ಳಿ. ನಾನು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಇದು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಫುಲ್ ಕಂಪ್ಲೀಟ್ ಸ್ಯಾರಿ ಹೊಲ್ಕೊಂಡಿದ್ದಾದ್ಮೇಲೆ ಪೇಸ್ಟ್ ಮಾಡಿ ಹೊಲ್ಕೊಂಡಿದ್ದಾದ್ಮೇಲೆ ಇದೆಲ್ಲ ಅಳತೆ ತೊಗೊಂಡು ಕಟ್ ಮಾಡಿ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಮಣಿನ. ಅದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ನೋಡಿ, ಯಾವುದೇ ರೀತಿ ನಿಮಗೆ ವೈಟ್ ಏನೂ ಕಾಣಿಸ್ತಾ ಇಲ್ಲ.
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕುಚ್ಚು ಕುಚ್ಚು ಗೊಂಚಲು ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.